ರಾಮನಗರದ ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರೋಪ. ಸಿಎಂ ಪ್ರತಿ ಬೂತ್ ನೋಡೋಕಾಗತ್ತಾ? ಕುಮಾರಸ್ವಾಮಿ ಪ್ರಶ್ನೆಗೆ ಪ್ರಿಯಾಂಕ್ ಖರ್ಗೆ ಉತ್ತರ. ಸಿದ್ದರಾಮಯ್ಯ ನಿವಾಸಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಭೇಟಿ. ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಮಹತ್ವದ ಚರ್ಚೆ. ಪತ್ನಿ ಉಷಾ ಹಾಗೆ ಸಹೋದರನ ಜೊತೆ ಸಿದ್ದು ನಿವಾಸದಲ್ಲಿ ಬ್ರೇಕ್ಫಾಸ್ಟ್. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಅಭಿಮಾನಿಗಳಿಂದ ಸಾಕ್ಷಿಗೆ ಬೆದರಿಕೆ. ನಟ ದರ್ಶನ್ ಜಾಮೀನು ಕನಸಿಗೆ ತಡವರಿಕೆ. ಕೋರ್ಟ್ನಿಂದ ಸಾಕ್ಷಿದಾರರಿಗೆ ಹೆಚ್ಚುವರಿ ಭದ್ರತೆ ನೀಡೋಕೆ ಆದೇಶಿಸುವ ಸಾಧ್ಯತೆ. ಬಂಧಿತ ಪುನೀತ್ನ ಮತ್ತಷ್ಟು ವಿಚಾರ ರಿವೀಲ್. ಡಿ ಕಂಪನಿ ಮಾತ್ರ ಅಲ್ಲ, ಈತನೇ ದರ್ಶನ್ ಅಧಿಕೃತ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್. ಪುನೀತ್ನಿಂದಾನೇ ದಚ್ಚು ಅಕೌಂಟ್ನಲ್ಲಿ ಪೋಸ್ಟ್. ಪೊಲೀಸರಿಂದ ಸದ್ಯ ಮೊಬೈಲ್ ಸೀಸ್. ಗದಗದ ಪುಣ್ಯಾಶ್ರಮದ ಪೀಠಾಧಿಪತಿಗಳಿಗೆ ಜೀವ ಬೆದರಿಕೆ. ಟ್ರಸ್ಟಿಗಳ ವಿರುದ್ಧ ದೂರು ನೀಡೋಕೆ ಹಿಂದೇಟು. ದೂರು ದಾಖಲಿಸುವುದಾಗಿ ಹೇಳಿ ಹಿಂದೆ ಸರಿದಿದ್ಯಾಕೆ? ಕಲ್ಲಯ್ಯಜ್ಜ. ಮಾದಾಪಟ್ಟಣ ಬಳಿ ಕಲ್ಲು ಕ್ವಾರಿ ದುರಂತ ಸಂಬಂಧ 4 ಅರೆಸ್ಟ್. ಆನಂದ ಸ್ವಾಮಿ, ಉದಯಶಂಕರ್, ಪಾಂಡು, ತಿರುಪತಿ ವಿಚಾರಣೆ. ಕೆಲವೇ ಹೊತ್ತಲ್ಲಿ ನ್ಯಾಯಾಧೀಶರ ಮುಂದೆ ಆರೋಪಿಗಳು ಹಾಜರು. ಬಳ್ಳಾರಿಯಲ್ಲಿ ಗ್ಯಾರಂಟಿ ಪುನರ್ ಪರಿಶೀಲನಾ ಕಾರ್ಯಕ್ಕೆ ಅಡಚಣೆ. ಪದೇ ಪದೇ ಕೈಕೊಡ್ತಾ ಇದೆ ಗೃಹಜ್ಯೋತಿ 2.0 ಸಾಫ್ಟ್ವೇರ್. ತಂತ್ರಾಂಶ ಸ್ಲೋ ಆಗಿ ಹೈರಾಣಾದ ಜೆಸ್ಕಾಂ ಸಿಬ್ಬಂದಿ. ಕಲುಷಿತ ನೀರು ಸೇವಿಸಿ 80ಕ್ಕೂ ಅಧಿಕ ಜನ ಅಸ್ವಸ್ಥ. ಶಿಡ್ಲಘಟ್ಟ ತಾಲೂಕಿನ ಚಿಕ್ಕತೇಕಹಳ್ಳಿ ಗ್ರಾಮದಲ್ಲಿ ಘಟನೆ. ಗ್ರಾಮ ಪಂಚಾಯಿತಿ ಪಿಡಿಒ ನಿರ್ಲಕ್ಷ್ಯ ಆರೋಪ. ಬೆಂಗಳೂರಲ್ಲಿ ಮುಂದುವರೆದ ಪಾದಚಾರಿ ಒತ್ತುವರಿ ತೆರವು. 3ನೇ ದಿನವೂ ನಗರದ ಹಲವು ಕಡೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ. ವಿಜಯನಗರದಲ್ಲಿ ತೆರವು ಕಾರ್ಯಾಚರಣೆ ಆರಂಭ. ಎಐ ಟೆಕ್ನಾಲಜಿಯಿಂದ ಸರಳವಾಯಿತು ಮಿಸ್ಸಿಂಗ್ ಆದವರ ಪತ್ತೆ ಕಾರ್ಯ. ದಶಕದ ಹಿಂದೆ ಕಾಣೆಯಾಗಿದ್ದ 12 ಮಂದಿಯನ್ನ ಕಂಡುಹಿಡಿಯೋಕೆ ನೆರವಾದ ನ್ಯಾಟ್ ಗ್ರೇಡ್ ಅಪ್ಲಿಕೇಶನ್. ಬೆಳಗಾವಿ ಪೊಲೀಸರಿಂದ ಟೆಕ್ನಾಲಜಿಯ ಯಶಸ್ವಿ ಬಳಕೆ. ಮಳೆ ಇಲ್ಲದೆ ನೀರಿಲ್ಲದೆ ಬರಿದಾಯಿತು ಭೀಮೆಯ ಒಡಲು. ಬೆಳೆಗಳು ಒಣಗ್ತಾ ಇದ್ದು ಕಲಬುರಗಿ ಜಿಲ್ಲೆಯ ರೈತರು ಕಂಗಾಲು. ದತ್ತಾತ್ರೇಯ ದೇವಸ್ಥಾನದ ಭಕ್ತರಿಗೆ ಪುಣ್ಯ ಸ್ನಾನಕ್ಕೂ ಕಲ್ಲು. ದಿನೇ ದಿನೇ ಬರ್ತಾ ಇದೆ 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ. ಡೆಡ್ ಸ್ಟೋರೇಜ್ ಹಂತಕ್ಕೆ ತಲುಪಿದ ತುಂಗಭದ್ರಾ ಜಲಾಶಯ. ವಿಜಯನಗರ, ಬಳ್ಳಾರಿ, ಕೊಪ್ಪಳ ಹಾಗೂ ರಾಯಚೂರು ರೈತರಲ್ಲಿ ಆತಂಕ. ಬೆಳಗಾವಿಯ ಹಿಡಕಲ್, ನವಿಲುತೀರ್ಥ ಜಲಾಶಯಗಳು ಖಾಲಿ. ಸಾಲ ಮಾಡಿ ಬಿತ್ತಿದ್ದಂತಹ ಬೆಳೆಗಳು ಒಣಗುವ ಭೀತಿಯಲ್ಲಿ ಅನ್ನದಾತ. ಹುಬ್ಳಿ, ಧಾರವಾಡ ಸೇರಿ ಹಲವು ನಗರಗಳಿಗೆ ನೀರಿಗೆ ಸಂಕಷ್ಟ. ಮಲೆನಾಡು ಹಾಗೂ ತುಂಗಭದ್ರಾ ಜಲಾನಯನ ಪ್ರದೇಶದಲ್ಲಿ ಮಳೆಯ ಕೊರತೆ. ಬೆಳೆಗಳಿಗೆ ಬಲದಂಡೆ ಮತ್ತು ಎಡದಂಡೆ ನಾಲೆಯಲ್ಲಿ ನೀರು ಹರಿಸೋಕೆ ಸಾಧ್ಯವಿಲ್ಲ ಅಂತ ಪ್ರಕಟಣೆ. ಜಲಾಶಯದ ನೀರನ್ನ ಕುಡಿಯೋಕೆ ಮಾತ್ರ ಬಳಸುವುದಕ್ಕೆ ಇಲಾಖೆ ಸೂಚನೆ. ಕೊಪ್ಪಳದಲ್ಲಿ ಮಳೆಗಾಗಿ ರಾತ್ರಿ ಇಡೀ ಗ್ರಾಮಸ್ಥರಿಂದ ಭಜನೆ. ತಳಬಾಳು ಗ್ರಾಮದಿಂದ ಅರಕೇರ ಗ್ರಾಮಕ್ಕೆ ಪಾದಯಾತ್ರೆ. ಉಡಚಮ್ಮ ದೇವಸ್ಥಾನದಲ್ಲಿ ರಾತ್ರಿ ಇಡೀ ಪ್ರಾರ್ಥನೆ. ಮಳೆಗಾಲದ ಸಂಸತ್ ಅಧಿವೇಶನದಲ್ಲಿ ಕೆಲ ಮಸೂದೆ ಮಂಡನೆ. ಸಂವಿಧಾನದ 130ನೇ ತಿದ್ದುಪಡಿ ಮಸೂದೆ ಮಂಡಿಸೋಕೆ ಸಿದ್ಧತೆ. ಸಿಎಂ ಪಿಎಂಗಳು ಜೈಲಿಗೆ ಹೋದ್ರೆ ಹುದ್ದೆ ಕಳೆದುಕೊಳ್ಳುವ ಕಾನೂನು ಜಾರಿ. ದಳಪತಿ ವಿಜಯ್ ನಟನೆಯ ಜನನಾಯಕನ್ ಸಿನಿಮಾದ ಬಿಡುಗಡೆಗೆ ಡೇಟ್ ಫೈನಲ್. ಇದೇ ಜುಲೈ ತಿಂಗಳಿನಲ್ಲಿ ಚಿತ್ರಮಂದಿರಗಳಲ್ಲಿ ರಿಲೀಸ್. ಅಭಿಮಾನಿಗಳಲ್ಲಿ ಮೂಡಿದ ಕುತೂಹಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.